ದಿನಾಂಕ 21/2/2026 ಮಧ್ಯರಾತ್ರಿಯಲ್ಲಿ, ಅಂದರೆ ದಿನಾಂಕ 22ನೇ ತಾರೀಕು ಅರ್ಲಿ ಮಾರ್ನಿಂಗು ನವೀನ್ ಕುಮಾರು, ಮಹೇಶು ಮತ್ತು ಪುಟ್ಟರಾಜು, ಪ್ರಕಾಶು, ಧರ್ಮೇಶ ಮತ್ತು ಇತರರು ಹೋಗಿ ಸಂಜು ಅವರ ಮನೆಯಲ್ಲಿ ಗಲಾಟೆ ಮಾಡಿರ್ತಾರಂತ ಒಂದು ಕಂಪ್ಲೇಂಟ್ ಬಂದಿರುತ್ತೆ. ಇದನ್ನು ಕೀರ್ತನ ಅವರು ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ KR ಪೇಟೆ ರೂರಲ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 49/26 ಸೆಕ್ಷನ್ 239 ಸಬ್ ಕ್ಲಾಸ್ 4 352 118 ಸಬ್ ಕ್ಲಾಸ್ 1 115 ಸಬ್ ಕ್ಲಾಸ್ 2 74 324 ಸಬ್ ಕ್ಲಾಸ್ 4 351 ಸಬ್ ಕ್ಲಾಸ್ 2 190 BNSನಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿರ್ತಾರೆ. ದಾಖಲು ಮಾಡಿಕೊಂಡು ನಂತರ ಈ ಅಕ್ಯೂಸ್ಡ್ಗೆ ಸರ್ಚ್ ಮಾಡ್ತಾ ಇರ್ತಾರೆ. ಅಂಥದೇ ಒಂದು ಸಮಯದಲ್ಲಿ ಅವರು ನೆಕ್ಸ್ಟ್ ಡೇ ಅಂದರೆ ದಿನಾಂಕ 22ನೇ ತಾರೀಕು ಮಧ್ಯಾಹ್ನ ಸಂಜೆ ಅಷ್ಟೊತ್ತಿಗೆ ಪಾಂಡವಪುರ ಅಂದರೆ ಬಾರ್ಡ್ರ್ ಲಿಮಿಟ್ಸ್ನಲ್ಲಿ ಕನಕನಹಳ್ಳಿ ಗ್ರಾಮದಲ್ಲಿ ಮತ್ತೆ ಒಂದು ಆಪೋಸಿಟ್ ಪಾರ್ಟಿಯವರು ಮತ್ತೆ ಗಲಾಟೆ ಮಾಡ್ಕೊತಾರೆ. ಯಾರು ಕ್ರೈಮ್ ನಂಬರ್ 49/26 KR ಪೇಟೆ ರೂರಲಲ್ಲಿ ಇದ್ದರು ಅಕ್ಯೂಸ್ಡ್ ಪಾರ್ಟ್, ಅವ್ರಿಗೆ ಇವರು ವಿಕ್ಟಿಮ್ ಅವರು ಸೈಡವರು ಈ ಕೇಸಲ್ಲಿ ಹೊಡೆದಿರ್ತಾರೆ. ಅದರಲ್ಲಿ ಅಕ್ಯೂಸ್ಡು ಸಂಜು, ಗಿರೀಶ್, ಮಂಜು, ಜೀವನ್, ಶಿವಕುಮಾರ್, ಅಯ್ಯಪ್ಪ, ಮದನ್, ಮುದ್ದಪ್ಪ, ರವಿ, ನಿಂಗಣ್ಣ, ಗಣೇಶು, ಶಿವಣ್ಣ, ಮುದ್ದಪ್ಪ ಮತ್ತು ಪವನ್. ಸೊ 14 ಜನದ ಅಗೇನ್ಸ್ಟ್ ಇವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಪ್ರಕಾಶ್ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ 65/26 ಅಂಡರ್ ಸೆಕ್ಷನ್ 189 ಸಬ್ ಕ್ಲಾಸ್ 4 191 ಸಬ್ ಕ್ಲಾಸ್ 3 126 ಸಬ್ ಕ್ಲಾಸ್ 2 109 ಸಬ್ ಕ್ಲಾಸ್ 1 118 ಸಬ್ ಕ್ಲಾಸ್ 1 352 351 ಸಬ್ ಕ್ಲಾಸ್ 3 190 BNSನಲ್ಲಿ ಈ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೈಗೊಂಡು ಈಗಾಗಲೇ ಗಿರೀಶು ಮತ್ತು ಈ ದಿನ ಬೆಳಗ್ಗೆ ಮುದ್ದಪ್ಪ ಅವ್ರನ್ನ ಸಹ ಸೆಕ್ಯೂರ್ ಮಾಡಿ ಅವ್ರಿಗೆ ಏನು ಕಾನೂನು ರೀತಿ ಕ್ರಮ ಜರುಗಿಸಲಾಗಿದೆ. ಇವರು ಎಲ್ಲ ಸಂಬಂಧಿಕರಾಗಿರ್ತಾರೆ. ಇವರೆಲ್ಲನೂ ಅಣ್ಣ ತಮ್ಮಕೆ ಅಂತ ಹೇಳ್ತಾರೆ ಊರಲ್ಲಿ, ಆ ಥರ ಸಂಬಂಧಿಕರು ಇರ್ತಾರೆ. ಸಣ್ಣ ಪುಟ್ಟ ವಿಚಾರಕ್ಕೆ ಇವರಲ್ಲಿ ಫ್ಯಾಮಿಲಿ ಮ್ಯಾಟ್ರಸಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ಸ್ ಇರುತ್ತೆ ಮುಂಚೆಯಿಂದನೂ. ಸೊ ಒಂದು ಟೀಮು ಹೋಗಿ 21ನೇ ತಾರೀಕು ಲೇಟ್ ನೈಟು ಹೊಡೆದಿರ್ತಾರೆ. ಅದ್ರ ಸಂಬಂಧವಾಗಿ ನೆಕ್ಸ್ಟ್ 22ನೇ ತಾರೀಕು ಇನ್ನೊಂದು ಟೀಮ್ ಅವರು ಆಪೋಸಿಟ್ ಟೀಮ್ಗೆ ಹೊಡೆದಿರ್ತಾರೆ. ಅವ್ರದ್ದು ಏನೋ ಒಂದು ಪರ್ಸನಲ್ ಫ್ಯಾಮಿಲಿ ವಿಚಾರ ಇರ್ತದೆ. ಹಾಗಾಗಿ ಅದಕ್ಕೆ ಕಾರಣ ಪ್ರಕಾಶನ್ ಅವರು ಅಂತ ಹೇಳ್ಬಿಟ್ಟು ಇವ್ರಿಗೆ ಇದಿರುತ್ತೆ. ಹಾಗಾಗಿ ಅವ್ರಿಗೆ ನವೀನ್ ಕುಮಾರು, ಮಹೇಶು, ಪುಟ್ಟರಾಜು, ಪ್ರಕಾಶು ಮತ್ತು ಧರ್ಮೇಶು ಅವರು ಹೊಡೆದಿರ್ತಾರೆ. ಏನೋ ಅವಾಚ್ಯ ಶಬ್ದದಿಂದ ಬೈದಿರ್ತಾರೆ ಪ್ರಕಾಶ್ ಅವ್ರಿಗೆ. ಅವರು ಒಂದು ಫ್ಯಾಮಿಲಿ ಮ್ಯಾಟ್ರಿಂದ ನಿಂಗಪ್ಪ ಅವರ ಫ್ಯಾಮಿಲಿ ಅವರ ಅವಾಚ್ಯ ಶಬ್ದದಿಂದ ಪ್ರಕಾಶ್ ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿ ಅವ್ರ ವೈಫು ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡಿರ್ತಾರೆ ಅಂತ ಹೇಳ್ಬಿಟ್ಟು ಅವರು ಹೋಗಿ ಇವ್ರಿಗೆ ಹೊಡೆದಿರ್ತಾರೆ ಮನೆಯಲ್ಲಿ. ನೆಕ್ಸ್ಟ್ ಡೇ ಇವರು ಏನು ಈಗ ವಿಡಿಯೋ ಏನು ವೈರಲ್ ಆಗಿದೆ, ಅವರು ಆಪೋಸಿಟ್ ಟೀಮ್ ಅವರು ಹೊಡೆದಿರ್ತಾರೆ. ಅದೇ ಫ್ಯಾಮಿಲಿ ವಿಚಾರ ಏನೋ ಇರ್ತದೆ. ಫ್ಯಾಮಿಲಿ ವಿಚಾರ ಇರೋದ್ರಿಂದ ಅದಕ್ಕೆ ಕಾರಣ ಪ್ರಕಾಶ್ ಅವರು ಅಂತ ಹೇಳ್ಬಿಟ್ಟು ಅವ್ರಿಗೆ ದ್ವೇಷ ಇರ್ತದೆ. ಅವರು ಹೇಳ್ತಿರೋದು ಗ್ರಾಮ ಪಂಚಾಯತಿ ಟೈಮಲ್ಲಿ ಮತ್ತು ಯಾವುದೋ ಊರಬ್ಬ ಟೈಮಲ್ಲಿ ಪುಟ್ಟರಾಜು ಅನ್ನೋರಿಗೆ ಏನೋ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ಅವಾಗ ಹಳೇ ದ್ವೇಷ ಅಂತ ಹೇಳ್ತಾರೆ. ಬಟ್ ಅದು ತುಂಬ ಹಿಂದೆ ಆಗಿದೆ. ಅದು ಇಲ್ಲ, ಈಗ ಹೊಸದಾಗಿ ಈಗ ಫ್ಯಾಮಿಲಿ ಇಶ್ಯೂಸ್ ಏನಿದೆ ಅದರಿಂದ ಅವ್ರಿಗೆ ಸ್ವಲ್ಪ ದ್ವೇಷ ಸ್ಟಾರ್ಟ್ ಆಗಿರುತ್ತೆ. ಯಾವುದೋ ಒಂದು ಹೆಣ್ಮಗಳು ವಿಚಾರದಲ್ಲಿ ಏನೋ ಇದಾಗಿರುತ್ತೆ. ಪ್ರಕಾಶ್ ಅವರಿಂದನೇ ಇದೆಲ್ಲ ಆಗಿದ್ದು ಅನ್ನೋ ಥರ ಅವ್ರಿಗೆ ದ್ವೇಷ ಸ್ಟಾರ್ಟ್ ಆಗಿರುತ್ತೆ. ಅದು ಎಲ್ಲ ಅಕ್ಯೂಸ್ಡ್ ಆ್ಯಕ್ಚುಲಿ ಅದು ವಿಡಿಯೋಲಿ ಈ 3 ಜನ ಇರ್ತಾರೆ, ಗಿರೀಶು, ಮಂಜು ಮತ್ತು ಗಣೇಶು. ಈಗ ಯಾವುದು ಬಿಳಿ ಶರ್ಟ್ ಹಾಕಿರ್ತಾರೆ ಅವರು ಗಿರೀಶ್ ಇರ್ತಾರೆ. ಎಲ್ಲರೂ ಅಕ್ಯೂಸ್ ಸಿಕ್ಕಿದ ಮೇಲೆ ನಮಗೆ ಇದು ಡೀಟೇಲ್ ನಾನು ಮತ್ತೆ ತಿಳಿಸ್ತೀನಿ.
ಅವ್ನಿಗೆ ಯಾಕೆ ಹೊಡಿತಾ ಇದ್ರು? ಇಲ್ಲ, ಇವರೆಲ್ಲರೂ ನವೀನು, ಮಹೇಶು, ಪುಟ್ಟರಾಜು, ಪ್ರಕಾಶು, ಧರ್ಮೇಶು ಇವರು ಇಷ್ಟು ಜನ ಹೋಗಿ ಹಿಂದಿನ ದಿವಸ ಅಂದರೆ ಅವತ್ತೇ ದಿವಸ ಅರ್ಲಿ ಮಾರ್ನಿಂಗು ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿರ್ತಾರೆ. ಆ ದೃಷ್ಟಿಯಿಂದ ಇವರು ವಾಪಸ್ಸು ಇವ್ರನ್ನ ಅಟ್ಯಾಕ್ ಮಾಡ್ತಾರೆ.